ಗ್ಯಾಸ್ ಟ್ರಬಲ್ ಹೋಟೆಲ್ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ ಹೆಚ್ಚಳ ಆಗ್ತಾ ಇದೆ. ಇಲ್ಲಿ ಬಹುತೇಕ ಹೋಟೆಲ್ಗಳಲ್ಲಿ ದರ ಹೆಚ್ಚಳವಾಗಿರುವಂಥದ್ದು. ಗ್ಯಾಸ್ ಟ್ರಬಲ್ ಹೋಟೆಲ್ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಹೋಟೆಲ್ಗಳಲ್ಲಿ ತಿಂಡಿ ತಿನಿಸುಗಳ ದರ ಹೆಚ್ಚಳ ಆಗಿದೆ. ಬಹುತೇಕ ಹೋಟೆಲ್ಗಳಲ್ಲಿ ಊಟದ ರೇಟ್ ಏರಿಕೆ ಕಂಡಿದೆ. ಶಿವಾನಂದ ಸರ್ಕಲ್ನ ಬೆಂಗಳೂರು ಕೆಫೆಯಲ್ಲಿ ದರ ಹೆಚ್ಚಳ. ಎಲ್ಲಾ ತಿಂಡಿಗಳ ಮೇಲೂ 10 ರೂಪಾಯಿ ಹೆಚ್ಚುವರಿ ದರ. ಕೆಲ ಹೋಟೆಲ್ಗಳಿಂದ ಕಾಳಸಂತೆಯಲ್ಲಿ ಸಿಲಿಂಡರ್ ಖರೀದಿಯನ್ನ ಮಾಡಲಾಗ್ತಾ ಇದೆ. ದುಬಾರಿ ಬೆಲೆಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಖರೀದಿ ಆಗ್ತಾ ಇದೆ. ಇಲ್ಲಿ ಉದ್ಯಮ ಉಳಿಸಿಕೊಳ್ಳಲು ದರ ಹೆಚ್ಚಳ ಅನಿವಾರ್ಯ ಅಂತ ಹೇಳ್ತಾರೆ ಹೋಟೆಲ್ ಮಾಲೀಕರು. ತಿಂಡಿ ತಿನಿಸುಗಳ ಪ್ರೈಸ್ ಹೈಕ್ ಮಾಡಿದ ಮಾಲೀಕರು. ನೋಡಿ, ಗ್ಯಾಸ್ ಟ್ರಬಲ್ ಇಂದಾಗಿ ಇದೀಗ ಗ್ರಾಹಕರ ಜೇಬಿಗೆ ಸಹಿತ ಕತ್ತರಿ ಬೀಳ್ತಾ ಇದೆ. ಯಾಕಂದ್ರೆ ಕಮರ್ಷಿಯಲ್ ಗ್ಯಾಸ್ ಅನ್ನ ಕೊಂಡ್ಕೊಳ್ಬೇಕು ಅಂತ ಅಂದ್ರೆ ಅಲ್ಲಿ ದರ ಹೆಚ್ಚಳ. ಹೀಗಾಗಿ ಹೋಟೆಲ್ ಮಾಲೀಕರು ಇದನ್ನ ಒಂದು ನೀಗ್ಸೋಕೆ ಇನ್ಯಾರ ಮೇಲೆ ಅವರು ಇದನ್ನ ಹೇರಿಕೆ ಹಾಕಬೇಕು? ಗ್ರಾಹಕರ ಮೇಲೆ, ಕಸ್ಟಮರ್ಸ್ ಮೇಲೆ. ಯಾರು ತಿಂಡಿ ಮಾಡಬೇಕು ಊಟಕ್ಕೆ ಅಂತ ಹೋಗ್ತಾರೋ ಅವ್ರ ಮೇಲೆ ಇದರ ಒಂದು ಹೇರಿಗೆಯನ್ನ ಹಾಗೆ ಹೇರ್ತಾರೆ. ಸೊ ಹೀಗಾಗಿ ಇಲ್ಲಿ ನಾವು ನೋಡಿದಾಗ ದುಬಾರಿ ಬೆಲೆಗೆ ಕಮರ್ಷಿಯಲ್ ಗ್ಯಾಸ್ ಖರೀದಿ ಆಗ್ತಾ ಇರೋದ್ರಿಂದ ಹೋಟೆಲ್ಗಳ ತಿಂಡಿಯ ಮೇಲೆ 10 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು ಬೆಂಗಳೂರು ಕೆಫೆಯಲ್ಲಿ. ಶಿವಾನಂದ ಸರ್ಕಲ್ನಲ್ಲಿರುವಂತಹ ಬೆಂಗಳೂರು ಕೆಫೆಯ ಪ್ರೈಸ್ ಅನ್ನ ನಾವು ಸದ್ಯಕ್ಕೆ ನೋಡ್ತಾ ಇರುವಂಥದ್ದು. ಅಂದ್ರೆ ಯಾವ ರೀತಿಯಾಗಿ ಇದೆ ನೋಡಿ. ತಿಂಡಿ ಇಡ್ಲಿ ರೂಪಾಯಿ 30 ರೂಪಾಯಿಗೆ ಸಿಕ್ತಿತ್ತು, ಆದರೆ ಇದೀಗ 40 ರೂಪಾಯಿಗೆ. ಇನ್ನು ವಡೆ ಸಹಿತ 30 ರೂಪಾಯಿ ಸಿಕ್ತಿತ್ತು, ಇದೀಗ 40 ರೂಪಾಯಿ. ಎಲ್ಲದಕ್ಕೂ ಕೂಡ 10 ರೂಪಾಯಿ. ಪಲಾವ್ ಆಗಿರ್ಬೋದು, 50 ರೂಪಾಯಿ ಸಿಗ್ತಾ ಇದ್ದಂಥ ಪಲಾವ್ 60 ರೂಪಾಯಿಗೆ, ಪೂರಿ ಸಾಗು 60 ರೂಪಾಯಿ ಸಿಗ್ತಾ ಇದ್ದಂಥದ್ದು 70 ರೂಪಾಯಿಗೆ. ಸೊ ಹೀಗೆ ಏನು ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ರು, ಏನು ಊಟಗಳನ್ನು ತಯಾರಿ ಮಾಡ್ತಾ ಇದ್ರು, ಅಲ್ಲಿ ಎಲ್ಲದ್ರ ಮೇಲೂ ಸಹಿತ ಈಗ 10 ರೂಪಾಯಿ ಇತ್ತು ಅಂತಂದ್ರೆ 20 ರೂಪಾಯಿಗೆ ಅಲ್ಲಿ ಮಾರಾಟ ಕೊಡುವಂಥದ್ದು. ಈ ರೀತಿಯಾಗಿ ಬೆಲೆಯನ್ನ ಅಲ್ಲಿ 10 ರೂಪಾಯಿ ಹೆಚ್ಚಳವನ್ನ ಮಾಡಿರುವಂಥದ್ದು. ಇದರ ಹೊರೆಯನ್ನ ಏನು ಮಾಲೀಕರು ಗ್ರಾಹಕರ ಮೇಲೆ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಗ್ರಾಹಕರ ಮೇಲೆ ಹಾಕ್ತಾರೆ. ಬಟ್ ಇಲ್ಲೊಂದು ವಿಚಾರ ತಿಳ್ಕೊಬೇಕು ನಾವು. ಒಂದು ವೇಳೆ ಏನಾದರೂ ಸಿಲಿಂಡರ್ ಏನಾದರೂ ಯಥಾಸ್ಥಿತಿಯಲ್ಲಿ ಮೊದಲು ಯಾವ ರೀತಿಯಾಗಿ ಸಿಗ್ತಿತ್ತೋ ಅದೇ ರೀತಿಯಾಗಿ ಅವೈಲೇಬಲ್ ಸಿಗ್ತಾ ಇತ್ತು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಹೋಟೆಲ್ ಮಾಲೀಕರು 10 ರೂಪಾಯಿ ಕಡಿಮೆ ಮಾಡಿಕೊಂಡು ಗ್ರಾಹಕರಿಗೆ ಕೊಡ್ತಾರಾ ಅನ್ನೋದನ್ನ ಇಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಹೋಟೆಲ್ಗಳಲ್ಲಿ ಏನು ನಿಗದಿ ಮಾಡಿರ್ತಾರೋ ಅದೇ ಬಿಲ್ಲನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದು ಈಗ ಹೇಳುವಂಥ ರೀಸನು ಗ್ಯಾಸ್ನ ಸಮಸ್ಯೆ ಇದೆ. ಅದನ್ನು ನಾವು ಹೆಚ್ಚಿನ ರೇಟಿಗೆ, ನಾವು ಹೆಚ್ಚಿನ ದರಕ್ಕೆ ನಾವು ಕೊಂಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಊಟ ತಿಂಡಿಯಲ್ಲಿ ಎಲ್ಲದರಲ್ಲೂ ಸಹಿತ 10 ರೂಪಾಯಿ ಏರಿಕೆ ಆಗಿದೆ ಅನ್ನುವಂಥದ್ದು. ಬಟ್ ಮುಂದಿನ ದಿನಗಳಲ್ಲಿ ಗ್ಯಾಸ್ನ ಅಭಾವ ತಗ್ತು ಅಂತ ಅಂದಾಗ, ಗ್ಯಾಸ್ ಯಥಾಸ್ಥಿತಿಯಲ್ಲಿ ಪೂರೈಕೆ ಆಗ್ತಾ ಇದೆ ಅಂತ ಅಂದಾಗ ಅಂಥ ಸಂದರ್ಭದಲ್ಲಿ 10 ರೂಪಾಯಿ ಕಡಿಮೆ ಮಾಡಿಕೊಡ್ತಾರಾ ಇವರು? ಇದನ್ನ ಸಹಿತ ಅಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಮಾತ್ರ ಇದೀಗ ಗ್ಯಾಸ್ನ ಸಮಸ್ಯೆಯನ್ನ ಮುಂದಿಟ್ಟು ಹೋಟೆಲ್ಗಳು ಇದೀಗ ತಮ್ಮ ರೇಟನ್ನು ಜಾಸ್ತಿ ಮಾಡ್ಕೊಂಡಿದ್ದಾವೆ. ತಿಂಡಿ ಊಟದಲ್ಲಿ ಸಹಿತ 10 ರೂಪಾಯಿ ಜಾಸ್ತಿ. ಈಗ ಸದ್ಯಕ್ಕೆ ನೋಡ್ತಾ ಇರುವಂಥದ್ದು ನಾವು ಬೆಂಗಳೂರು ಕೆಫೆಯಲ್ಲಿ ಇದ್ದಂಥ ರೇಟು ಸದ್ಯಕ್ಕೆ. ಬಟ್ ಇದೇ ರೀತಿಯಾಗಿ ಬೇರೆ ಬೇರೆ ಹೋಟೆಲ್ಗಳಲ್ಲೂ ಸಹಿತ, ಎಲ್ಲ ಹೋಟೆಲ್ಗಳಲ್ಲೂ ಸಹಿತ ರೇಟನ್ನು ಒಂದು ಗಾಡಿಯಲ್ಲಿ ಅಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ತಿಂಡಿ ತಿನಿಸುಗಳನ್ನ ಅಂತ ಅಂದ್ರು ಅಲ್ಲೂ ಸಹಿತ ರೇಟ್ ಜಾಸ್ತಿನೇ ಈಗ ಸಿಗ್ತಾ ಇರುವಂಥದ್ದು ಸದ್ಯಕ್ಕೆ.